ಲೇಖನ ಗೋಶಾಲೆ ಧೂಪ ಇಂಗ್ರೀಡಿಯೆಂಟ್ ಸೀರೀಸ್ಗೆ ವೆಲ್ಕಮ್. 12ನೇ ಆಯುರ್ವೇದ ಹರ್ಬ್ ಬಿಲ್ವ ಹಣ್ಣು. ಸಂಸ್ಕೃತದಲ್ಲಿ ಇದನ್ನ ಬಿಲ್ವ ಅಥವಾ ಶ್ರೀಫಲ ಅಂತ ಹೇಳಲಾಗುತ್ತೆ. ಶಿವನ್ಗೆ ಅತ್ಯಂತ ಪ್ರಿಯವಾದ ಈ ಬಿಲ್ವ ಹಣ್ಣು ಧೂಪದಲ್ಲಿ ಸೇರಿದಾಗ ನಮ್ಮ ಜೀವನದಲ್ಲಿ ಏನೆಲ್ಲಾ ಪ್ರಯೋಜನ ಕೊಡುತ್ತೆ ಅಂತ ತಿಳಿಯೋಣ. ಬಿಲ್ವ ಕೇವಲ ಒಂದು ಹಣ್ಣಲ್ಲ, ಇದು ಶಿವತತ್ವದ ಜೀವಂತ ಸಂಕೇತ. ಪೌರಾಣಿಕ ಪರಂಪರೆಯಲ್ಲಿ ಬಿಲ್ವ ಮರಕ್ಕೆ ತುಂಬಾ ಪವಿತ್ರ ಸ್ಥಾನ ಇದೆ. ಶಿವ ಪುರಾಣ, ಸ್ಕಂದ ಪುರಾಣದಲ್ಲಿ ಬರುವಂತ ಕಥೆಯ ಪ್ರಕಾರ ಲಕ್ಷ್ಮೀ ದೇವಿ ಶಿವನನ್ನ ಕುರಿತು ಧ್ಯಾನ ಮಾಡ್ತಾ ಘೋರ ತಪಸ್ನ ಮಾಡಿದಾಗ ಅವರ ಕರದಿಂದ ಒಂದು ಮರ ಉದಯಿಸಿತು. ಅದೇ ಬಿಲ್ವ ಮರ. ಅದಕ್ಕಾಗಿ ಇದನ್ನ ಶ್ರೀಫಲ ಅಂತ ಹೇಳಲಾಗುತ್ತೆ. ಲಕ್ಷ್ಮಿಯ ಅಮೃತ ಅಂಶ ಈ ಹಣ್ಣಿನಲ್ಲಿ ಇದೆ ಅಂತ ಹೇಳಲಾಗುತ್ತೆ. ಶಿವನಿಗೆ ಬಿಲ್ವ ಅರ್ಪಿಸಿದ್ರೆ ಲಕ್ಷ್ಮಿ, ವಿಷ್ಣು ಕಟಾಕ್ಷ ಕೂಡ ಸಿಗುತ್ತೆ. ಶೈವ ಸಂಪ್ರದಾಯದಲ್ಲಿ ಬಿಲ್ವ ಹಣ್ಣನ್ನ ದೇವರ ಪ್ರಿಯ ಫಲ ಅಂತ ಕರೀತಾರೆ. ಎಲೆ ಭಕ್ತಿಯ ಪ್ರತೀಕ, ಆದ್ರೆ ಹಣ್ಣು ಪೂರ್ಣ ಸಮರ್ಪಣೆಯ ಪ್ರತೀಕ. ನಾವು ಶಿವನ್ಗೆ ಬಿಲ್ವ ಹಣ್ಣನ್ನ ಅರ್ಪಿಸೋದು ಅಂದ್ರೆ ನಮ್ಮ ಜೀವನದ ಫಲ, ನಮ್ಮ ಅಹಂಕಾರ ಮತ್ತೆ ನಮ್ಮ ಕರ್ಮ ಎಲ್ಲವನ್ನ ಶಿವನಿಗೆ ಸಮರ್ಪಿಸಿದಂತೆ. ಇದರ ಹಿಂದೆ ಗಂಭೀರ ಆಧ್ಯಾತ್ಮಿಕ ಸಂದೇಶ ಕೂಡ ಇದೆ. ಬಿಲ್ವ ಹಣ್ಣಿನ ಹೊರಗೆ ಗಟ್ಟಿ ಶೆಲ್ ಇರುತ್ತೆ, ಅದು ನಮ್ಮ ಅಹಂಕಾರ. ಒಳಗಿರುವಂತ ನಾರುಗಳು ಹಳೆಯ ಸಂಸ್ಕಾರ ಮತ್ತೆ ದುರಾಲೋಚನೆ. ಬೀಜ ನಮ್ಮ ಕರ್ಮ, ಆದ್ರೆ ಒಳಗಿರುವಂತ ಮಧುರ ರಸ ಶುದ್ಧ ಆತ್ಮದ ಸ್ವರೂಪ. ಬಿಲ್ವ ಹಣ್ಣನ್ನ ಮುರಿದು ಅರ್ಪಿಸೋದು ಅಂದ್ರೆ ನಮ್ಮ ಈಗೋ ಅನ್ನ ಮುರಿದು ಒಳಗಿರುವಂತ ದೈವತ್ವವನ್ನ ಪ್ರಕಟ ಮಾಡೋ ಸಂಕೇತ. ಅದಕ್ಕೆ ಕೆಲವರು ಇದನ್ನ ಆತ್ಮ ಸಮರ್ಪಣೆ ಅಂತ ಹೇಳ್ತಾರೆ. ಆಗಮ ಪದ್ಧತಿಯಲ್ಲಿ ಯಾರಿಗೆ ವಿಧಿವಿಧಾನಗಳ ಪ್ರಕಾರ ಪೂಜೆ ಪದ್ಧತಿ, ಮಹಾಯಜ್ಞ ಅಥವಾ ಶಿವ ಪಠನೆ ಮಾಡೋಕೆ ಸಾಧ್ಯ ಇರೋದಿಲ್ವೋ ಅವರು ಒಂದು ಬಿಲ್ವ ಹಣ್ಣನ್ನ ಭಕ್ತಿಯಿಂದ ಶಿವನಿಗೆ ಅರ್ಪಿಸಿದ್ರೆ ಬಹು ಪೂಜೆಗಳ ಫಲ ಸಿಗುತ್ತೆ ಅಂತ ಆಚಾರ್ಯರು ಹೇಳಿದ್ದಾರೆ. ಯಾಕಂದ್ರೆ ಬಿಲ್ವ ಮರ ಸ್ವತಃ ಶಿವ ತತ್ವದ ಆಧಾರ ಅಂತ ಪರಿಗಣಿಸಲಾಗಿದೆ. ಜ್ಯೋತಿಷ್ಯ ದೃಷ್ಟಿಯಲ್ಲಿ ಬಿಲ್ವ ಸೂರ್ಯ ಮತ್ತೆ ಅಗ್ನಿ ತತ್ವಕ್ಕೆ ಸಂಬಂಧ ಹೊಂದಿದೆ. ಆತ್ಮಬಲವಿಲ್ಲದೆ ಭಯ, ಅಶಾಂತಿ ಅಥವಾ ಜೀವನದಲ್ಲಿ ಗೋಲ್ಸ್ ಇಲ್ಲದೆ ಇರೋರು ಬಿಲ್ವ ಧೂಪವನ್ನ ಬಳಸಿದ್ರೆ ಮನಸ್ಸಿಗೆ ಧೈರ್ಯ ಮತ್ತೆ ಸ್ಥಿರತೆ ಸಿಗುತ್ತೆ. ಮನೆಯ ಈಶಾನ್ಯ ದಿಕ್ಕಿನಲ್ಲಿ ಬಿಲ್ವ ಮರ ಇದ್ರೆ ಆರೋಗ್ಯ ರಕ್ಷಣೆ ಆಗುತ್ತೆ. ಬಿಲ್ವ ಹಣ್ಣಿನ ಮಧ್ಯ ಕಟ್ ಮಾಡಿದಾಗ ನೋಡುವಂತ ಕ್ರಾಸ್ ಸೆಕ್ಷನ್ ನ್ಯಾಚುರಲ್ ಯಂತ್ರ ತರ ಕಾಣಿಸುತ್ತೆ. ಹಾಗಾಗಿ ಅದರ ಧೂಪ ನಕಾರಾತ್ಮಕ ದೃಷ್ಟಿಯನ್ನ ಕಮ್ಮಿ ಮಾಡುತ್ತೆ, ಮನೆಯ ಶಾಂತಿ ವಾತಾವರಣವನ್ನ ಹೆಚ್ಚಿಸುತ್ತೆ. ಆಯುರ್ವೇದದ ಪ್ರಕಾರ ಬಿಲ್ವ ವಿಷಗ್ನ ಮತ್ತೆ ಗ್ರಹಣಿ ಬಲ್ಯ ದ್ರವ್ಯ. ಇದು ಅಗ್ನಿ ದೀಪನ ಮಾಡಿ ಅಜೀರ್ಣ, ಅತಿಸಾರ, ಗ್ರಹಣಿ ಸಮಸ್ಯೆಗಳಲ್ಲಿ ಉಪಯೋಗಕಾರಿ. ಇದು ದೇಹದ ಸಮತೋಲನ ಸ್ಥಾಪನೆ ಮಾಡುವಂತ ಹಣ್ಣು. ಅದಕ್ಕೆ ಇದನ್ನ ಸಂತುಲನ ಫಲ ಅಂತಾನೂ ಉಲ್ಲೇಖಿಸಲಾಗಿದೆ. ಸೈಂಟಿಫಿಕ್ ಶೋಧನೆಗಳ ಪ್ರಕಾರ ಬಿಲ್ವದಲ್ಲಿ ಟ್ಯಾನಿನ್, ಮಾರ್ಮೆಲೋಸಿನ್ ಮತ್ತೆ ಎಗ್ಲಿನ್ ಅಂತಹ ಗುಣಗಳು ಇರೋದನ್ನ ದೃಢಪಡಿಸಿದ್ದು ಇವು ಗಟ್ ಹೆಲ್ತ್ ಇಂಪ್ರೂವ್ ಮಾಡಿ ಹಾರ್ಮ್ಫುಲ್ ಬ್ಯಾಕ್ಟೀರಿಯಾನ ಕಮ್ಮಿ ಮಾಡೋಕೆ ಸಹಾಯ ಮಾಡುತ್ತೆ. ಹವನದಲ್ಲಿ ಇದು ದಹನವಾದಾಗ ಬರುವಂತ ಸುಗಂಧ ಧೂಮ ವಾತಾವರಣವನ್ನ ಶುದ್ಧ ಮಾಡಿ ಕೀಟಾಣು ವೃದ್ಧಿಯನ್ನ ಕಮ್ಮಿ ಮಾಡುತ್ತೆ. ಇದೇ ಕಾರಣದಿಂದ ಬಿಲ್ವ ನಮ್ಮ ಧೂಪ ಸಾಮಗ್ರಿಯಲ್ಲಿ ಮುಖ್ಯ ಅರ್ಭ ಆಗಿದ್ದು ಇದು ಕೇವಲ ಸುಗಂಧ ಅಲ್ಲ, ಮನಸ್ಸಿನ ಅಶುದ್ಧಿ, ಭಯ ಮತ್ತೆ ಗ್ರಹ ದೋಷದ ಪ್ರಭಾವವನ್ನ ಕಮ್ಮಿ ಮಾಡುವ ಶಾಂತಿ ದ್ರವ್ಯ ಅಂತ ಪರಿಗಣಿಸಲಾಗಿದೆ. ಬಿಲ್ವ ನಮ್ಗೆ ಒಂದು ದೊಡ್ಡ ಸಂದೇಶನ ಕೊಡುತ್ತೆ. ಹೊರಗೆ ಎಷ್ಟು ಗಟ್ಟಿಯಾಗಿದ್ರು ಒಳಗೆ ಮಧುರ ಹೃದಯ ಇರಬೇಕು. ಅಹಂಕಾರ ಮುರಿದಾಗ ಅಷ್ಟೇ ದೈವತ್ವ ಪ್ರಕಟ ಆಗೋದು. ನಾಳೆ 13ನೇ ಆಯುರ್ವೇದ ಹಬ್ ಜೊತೆ ಮೀಟ್ ಮಾಡೋಣ. ಟಿಲ್ ದೆನ್, ಜೈ ಶ್ರೀ ಕೃಷ್ಣ.